ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಾಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ದಯಮಾಡಿ ಮರಿಬೇಡಿ. ನಾನು ಬೇರೆ ಬೇರೆ ಕೆಲಸ, ಜಲ ಸಂರಕ್ಷಣೆ ಆಗ್ಬೋದು, ಫಾರೆಸ್ಟ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲ ಕೆಲಸ ನೀವು ನನ್ನ ವೀಡಿಯೋಗಳು ತೋರಿಸ್ತಾ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ, ನನಗೆ ಇಷ್ಟವಾಗಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹತ್ತಿರ ಇರುವಂಥದ್ದು ಒಂದು ಗ್ರಾಮ. ಈ ಗ್ರಾಮದಲ್ಲಿ ಒಂದು ಕೆರೆ ಇದೆ. ಈ ಗ್ರಾಮಸ್ಥರು ಹೇಳ್ತಾರೆ, ಸರ್ ಸುಮಾರು 20-30 ವರ್ಷ ಆದರೂ ನಮ್ಮ ಕೆರೆ ತುಂಬ್ತಾನೆ ಇರಲಿಲ್ಲ. ಯಾಕೆಂದರೆ ಎಲ್ಲ ಕಡೆಗೂ ಚೆಕ್ ಡ್ಯಾಮ್ಗಳಾಯಿತು, ಮಳೆ ಕಡಿಮೆ, ತೋಟಗಳು ಮಾಡ್ಕೊಂಡಿದ್ದಾರೆ, ನೀರಿನ ಅರಿವು ಕಡಿಮೆ ಆಗಿದೆ. ನಮ್ಮ ಕೆರೆ 10-15 ವರ್ಷ ಖಾಲಿ ಬಿದ್ದಂಥ ಕೆರೆ ಈ ಒಂದು 3 ವರ್ಷಗಳಿಂದ ತುಂಬಿ ತುಳುಕ್ತಾ ಇದೆ. ಇಂಥ ಬಿರು ಬೇಸಿಗೆಯಲ್ಲೂ ಈ ಕೆರೆ ತುಂಬುತ್ತೆ ಅಂತಂದರೆ ಏನು ಕಾರಣ? ಯಾಕೆಂದರೆ ಎಲ್ಲ ಊರ್ಲಾಗಿದ್ದೇ ಮಳೆ ಇಲ್ಲೂ ಆಗ್ತಾಯಿದೆ. ಕಾರಣ ಏನಪ್ಪ ಅಂತಂದರೆ, ಇಡೀ ಗ್ರಾಮಸ್ಥರೆಲ್ಲ ಒಟ್ಟಾದರೂ ಈ ಒಂದು ಅಚ್ಚುಕಟ್ಟಾಗಿ ಇವರು ಎಲ್ಲ ಒಂದಷ್ಟು ಮಳೆಗಾಲದಲ್ಲಿ ಚಾನಲ್ ನೀರಿಗೆ ಪೈಪ್ಲೈನ್ಗಳು ಮಾಡ್ಕೊಂಡಿದ್ದಾರೆ. ಚಾನಲ್ ನೀರಿನ ಮಳೆಗಾಲದಲ್ಲಿ ಹೆಚ್ಚಾಗಿ ಓವರ್ಫ್ಲೋ ಹೋಗುವಂಥ ನೀರನ್ನ ಪಂಪ್ ಮಾಡ್ಕೊಂಡು ಅವ್ರಿಗೆ ತೋಟಕ್ಕೆ ನೀರು ಹಾಯಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ನಾಗೇನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಏನು ಮಾಡಿದೆ ಅಂದರೆ, ಒಂದು 35 ಜನರ ಪೈಪ್ಲೈನ್ ಇಲ್ಲಿ ಹೋಗಿದೆ. ಎಲ್ಲರೂ ಒಟ್ಟಾಗಿ ಎಲ್ಲ ಪೈಪ್ಲೈನ್ಗಳನ್ನ ಓಪನ್ ಮಾಡಿ ಆ ಕೆರೆ ಪಕ್ಕದಲ್ಲೇ ಒಂದು ಪೈಪ್ಲೈನ್ಗಳನ್ನ ಓಪನ್ ಮಾಡ್ತಾರೆ. ಜಸ್ಟ್ 1 ವಾರ ಪಂಪ್ ಮಾಡಿದ್ರೆ ಇವ್ರ ಕೆರೆ ತುಂಬಿ ತುಳುಕ್ತದೆ. ಈ ಥರ ನೋಡಿ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಈ ಕೆರೆ ತುಂಬುವಂಥ ಕೆಲಸ ಇದೆಯಲ್ಲ, ಖಂಡಿತ ನನಗೊಂದಷ್ಟು ಮಾದರಿ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಫ್ಲಡ್ ಆಗುತ್ತೆ, ಗೊತ್ತಿದೆಯಲ್ಲ. ಎಷ್ಟೊಂದು ಉಡುಪಿ ಅಂತ ನಗರನೇ ಮುಳುಗುತ್ತೆ, ಬೀದರ್ನಲ್ಲಿ ಗುಲ್ಬರ್ಗ ಆಗಿರ್ಬೋದು, ಬೆಳಗಾವಿ ಆಗ್ಬೋದು, ಜಮಖಂಡಿ ಆಗ್ಬೋದು, ನಮ್ಮ ನಗರಗಳು ಮಳೆಗಾಲ ಬಂದ ತಕ್ಷಣ ಮುಳುಗ್ತಾ ಇದೆ. ಅಂದರೆ ಫ್ಲಡ್ ಬಂದಂಥ ಟೈಮ್ನಲ್ಲಿ, ಪ್ರವಾಹ ಬಂದಂಥ ಟೈಮ್ನಲ್ಲಿ ಹೆಚ್ಚುವ ನೀರನ್ನು ನಾವು ಡ್ರಾ ಮಾಡಿ ನಮ್ಮ ಕೆರೆಗಳನ್ನ ಹೇಗೆ ತುಂಬಿಸ್ಕೋಬೋದು ಅನ್ನಲಿಕ್ಕೆ ಈ ನಾಗೇನಹಳ್ಳಿ ಗ್ರಾಮಸ್ಥರ ಒಂದು ಸಾಕ್ಷಿ. ಈ ನಿಟ್ಟಿನಲ್ಲಿ ಈ ಒಂದು ಕರಿಯಪ್ಪ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು, ಪೈಪ್ಲೈನ್ ರೆಡಿ ಇದೆ, ಇನ್ವೆಸ್ಟ್ಮೆಂಟ್ ಎಲ್ಲ ರೆಡಿ ಇದೆ, ಕೇವಲ 10,000 ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಕೆರೆಗೆ ನೀರು ತುಂಬಿಸುವಂಥ ಕೆಲಸ ಮಾಡೋದಕ್ಕೆ ಇವತ್ತು ಕೆರೆ ತುಂಬಿ ತುಳುಕ್ತಾ ಇದೆ. ಈ ಒಂದು ನಾಗೇನಹಳ್ಳಿ ಕೆರೆ ಇದು ಕೇವಲ 60-70 ಮನೆ ಇರುವಂಥ ಗ್ರಾಮ. ಈ ಜನರು ಸೇರಿ, ನಾಗೇನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಕೆರೆ ತುಂಬಿಸೋದಕ್ಕೆ ಏನು ಲಾಭ ಆಯಿತು ಅಂತಂದರೆ, ಅಕ್ಕಪಕ್ಕದಲ್ಲಿ 10-12 ಹಳ್ಳಿಗಳಲ್ಲಿ ವಾಟರ್ ಟೇಬಲ್ ಹೆಚ್ಚಾಗಿದೆ. ಈ ಒಂದು ಸಂತೆಬೆನ್ನೂರು ಆಗ್ಬೋದು, ಸಿದ್ದನಮಠ ಆಗ್ಬೋದು, ಈ ಥರ ಒಂದು 10-12 ಗ್ರಾಮಗಳಲ್ಲಿ ಅಂತರ್ಜಲ ಹೆಚ್ಚಾಗುತ್ತೆ. ಅಂತಂದರೆ ನಾವೂ ಸಹ ನಮ್ಮ ಊರುಗಳಿರುವಂಥ ಕೆರೆಗಳನ್ನ ಇಂಥ ಒಂದು ಪ್ರಯೋಗಗಳು ಮಾಡಿ ನೀರು ತುಂಬಿಸ್ಬೇಕು ಅಂತಂದೇಳಿ ನನ್ನ ಒಂದು ಉದ್ದೇಶ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ನೀರನ್ನ ಡ್ರಾ ಮಾಡಿಕೊಂಡು ನಮ್ಮ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಎರಡೂ ಕಡೆಗೂ, ಒಂದು ಕಡೆ ಪ್ರವಾಹ ಕಡಿಮೆ ಆಗುತ್ತೆ, ನಮ್ಮಲ್ಲಿ ಜಲಮಟ್ಟ ಹೆಚ್ಚಾಗುತ್ತೆ. ನಾನು ಹೇಳಿಕ್ಕಿಂತಲೂ ನಮ್ಮ ಕರಿಯಪ್ಪರ ಮಾತುಗಳನ್ನ ಕೇಳ್ತಾ ಹೋಗಿ ಹೇಗೆ ಈ ಕೆರೆ ತುಂಬಿಸಿರಲಿಕ್ಕೆ ಅವರಿಂದಲೇ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತ ಹೋಗೋಣ. ನಾನು ಪಿ ಕರಿಯಪ್ಪ ಅಂತ ಹೇಳಿ, ನಮ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಹೋಬಳಿ ಹತ್ರ ನಾಗೇನಹಳ್ಳಿ ಅಂತ ಹೇಳಿ ಒಂದು ಚಿಕ್ಕ ಗ್ರಾಮ. ಈ ಗ್ರಾಮದಲ್ಲಿ ಒಂದು 7-8 ವರ್ಷದಿಂದ ಮಳೆ ಬರದೆ ಭಾರಿ ನೀರಿನ ಅಭಾವವಾಗಿ ನಾವು ಪ್ರಕೃತಿ ವಿಕೋಪ ಆಗಿಬಿಟ್ಟು ನೀರಿಗೆ ಹಾಹಾಕಾರ ಪಡ್ಬೇಕಾದ್ರೆ ನಮ್ಮೂರು ಕೆರೆಯಲ್ಲಿ ಒಂದು ಹನಿನೂ ಕೂಡ ನೀರಿದ್ದಿಲ್ಲ. ಬೋರ್ಗಳೆಲ್ಲ ಫೇಲ್ ಆಗಿಬಿಟ್ವು, ಅಡಿಕೆ ತೋಟಗಳೆಲ್ಲ ಹಾಳಾಗ್ತಾ ಹೋದ್ವು. ಅಂತರ್ಜಲ ಬಹಳ ಕೆಳಮಟ್ಟಕ್ಕೆ ಹೋಗ್ಬಿಟ್ಟು ನಾವು ರೈತರು ನಿರಾಶರಾಗಿ ಕುಂತಾಗ, ಆವಾಗ ನಾವೇ ರೈತರುಗಳು, ನಾವು ಒಂದು 4-5 ಜನ ರೈತರುಗಳು ಪಕ್ಕದಲ್ಲೇ ಭದ್ರಾ ನಾಲೆ ಹೋಗ್ತಾ ಇದೆಯಲ್ಲ, ಆ ನಾಲೆಗೆ ಮಳೆಗಾಲದಲ್ಲಿ ವೇಸ್ಟ್ ಆಗಿ ಯಾವಾಗ ಭದ್ರಾ ನಾಲೆಗೆ ತುಂಬಾ ನೀರು ಹೋಗ್ತಾ ಇರೋದನ್ನ ನಾವು ನೋಡಿದ್ವಿ ಯಾವಾಗ್ಲೂ. ಅದಕ್ಕೆ ಆ ಭದ್ರಾ ನಾಲೆಗೆ ಆ ಪೈಪ್ಗಳ ಮುಖಾಂತರ ನೀರು ಪೈಪ್ ಮಾಡಿಬಿಟ್ಟು, ಆ ಪೈಪ್ಗಳ ಮುಖಾಂತರ ನಮ್ಮ ಹೊಲಗಳಲ್ಲಿ DC ಅಕ್ಕಪಕ್ಕ ಇದನ್ನೆಲ್ಲ ತಗೊಂಡು ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡು ಆ ಚಾನಲ್ ಭದ್ರಾ ನಾಲೆಗೆ ವೇಸ್ಟ್ ಆಗಿರೋ ಹೋಗ್ತಿರೋ ನೀರನ್ನ ನಮ್ಮ ಕೆರೆಗೆ ಡಂಪ್ ಮಾಡಬೇಕು ಅಂತ ಡಂಪ್ ಮಾಡ್ಕೊಂಡು ತೋಟ ಗಿಟ ಉಳಿಸ್ಕೊಂಡು ನಾವು ಸುತ್ತಮುತ್ತಲು ಜನ ನೀರಿನ ಅಭಾವ ತೀರಿಸ್ಕೋಬೇಕು ಅಂತ ಮಾತುಕತೆ ಮಾಡಿದ್ವಿ. ಅದರಂತೆ ಎಲ್ಲರೂ ಕೂಡ ಊರಿನವರು ಒಗ್ಗಟ್ಟು ಆದ್ರು. ಆವಾಗ ನಮ್ಮ ಹೊಲಗಳ ಮುಖಾಂತರ ಪೈಪ್ಲೈನು 4 ಇಂಚು 3 ಇಂಚು 2.5 ಇಂಚಿನ ಪೈಪ್ಲೈನ್ ಹಾಕ್ಯಂತ ಹೋಗಿ ಭದ್ರಾ ನಾಲೆ ಹತ್ರಕ್ಕೆ ಹೋಗಿ, ಆ ಭದ್ರಾ ನಾಲೆ ಒಳಗೆ ಕೆಲವೊಂದು ನಿಂತ್ಕೊಂತಿರೋ ಸಬ್ಮರ್ಸಿಬಲ್ ಮೋಟರ್ ಅಳವಡಿಸ್ಬಿಟ್ಟು ನಮ್ಮ ಚಾನಲ್ ಪಕ್ಕದಲ್ಲೇ ಇರುವಂತ ಭೂಮಿ ಒಳಗೆ ಕರೆಂಟಿನ ವ್ಯವಸ್ಥೆ ಮಾಡ್ಕೊಂಡು ಪ್ರತಿಯೊಬ್ಬರು ರೈತರು ಕೂಡ ಒಂದು 40 ಜನ ಒಗ್ಗಟ್ಟಾಗಿ ಆ ಭದ್ರಾ ನಾಲೆಗೆ ಮಳೆಯಾಗಿ ವೇಸ್ಟ್ ಆಗಿ ಹೋಗ್ತಿರೋ ನೀರನ್ನ ಕೆರೆಗೆ ಡಂಪ್ ಮಾಡಕ್ ನಾವು ಟ್ರೈ ಮಾಡಿದ್ವಿ. ಆವಾಗ ಈಗ 40 ಜನನು ಕೂಡ ಅಲ್ಲೇ ಆ ಕೆರೆಗೆ ಹಾದೋಗಿ ಅಕ್ಕಪಕ್ಕ ತೋಟಗಳಿಗೆ ನೀರು ಹಾಸ್ಬೇಕಾಗಿತ್ತು. ಅಂತ ವ್ಯವಸ್ಥೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭದ್ರಾ ನಾಲೆಗೆ ನಾವು ಪೈಪ್ ಹಾಕ್ಬಿಟ್ಟು ಕೆರೆಗೆ ನೀರು ನಾವು ಮಳೆಗಾಲದಲ್ಲಿ ಯಥೇಚ್ಛವಾಗಿ ತುಂಬಿ ಕೆರೆ ತುಂಬಿಸ್ಬಿಟ್ವಿ. ಕೆರೆ ತುಂಬಿಸಿದಾಗ 1 ವರ್ಷದಲ್ಲಿ ಅದು ಕೆರೆ ಒಂದು ತಿಂಗಳಲ್ಲಿ ಆ ಕೆರೆ ಫುಲ್ ಆಗಿಬಿಡ್ತು. ನಮ್ದು ನಾಗೇನಹಳ್ಳಿ ಕೆರೆ
ಫುಲ್ ಆದ್ಮೇಲೆ ಒಂದು ತಿಂಗಳು ಬಿಟ್ಟ ಮೇಲೆ ಮತ್ತೆ 2-3 ತಿಂಗಳು ಬಿಟ್ಟು ಮತ್ತೆ ಅದು ಒಣಗಿಬಿಡ್ತು. ಯಾಕಂದ್ರೆ 7-8 ವರ್ಷದಿಂದ ನೀರು ಇದ್ದಿಲ್ಲ, ಏನು ಇದ್ದಿಲ್ಲ, ಎಲ್ಲ ಹಿಂಗೆ ಕುಡ್ದು ಹಾಳಾಗಿ ಹೋಗ್ಬಿಡ್ತು. ಮತ್ತೆ ಒಂದು ತಿಂಗಳು ಬಿಟ್ಟು ನಾವು ಎಲ್ಲಾ ರೈತರು ಸೇರಿ ನಮ್ಮ ಮೋಟರ್ಗಳನ್ನ ಆನ್ ಮಾಡಿಬಿಟ್ಟು ಆ ಪೈಪ್ ಮುಖಾಂತರ ಕೆರೆ ತುಂಬಿಸಿದ್ವಿ. ಕೆರೆ ತುಂಬಿಸಿದ ಮೇಲೆ ನಮಗೆ ಸುತ್ತಮುತ್ತಲು ಇರೋ ಒಂದು 4 ಹಳ್ಳಿ, ಕಲೇನಹಳ್ಳಿ, ನಾಗೇನಹಳ್ಳಿ, ಆಮೇಲೆ SPR ಕಾಲೋನಿ, ಸಂತೆಬೆನ್ನೂರು, ಈ ಗ್ರಾಮದ ಜನತೆಯ ತೋಟಗಳೆಲ್ಲವೂ ಕೂಡ ಉಳಿದು, ಆಮೇಲೆ ಅಂತರ್ಜಲ ಮಟ್ಟ ಅಂತೂ ಮೊದಲೇ ಆಗಿತ್ತು, ಆ ಮಟ್ಟಕ್ಕೆ ಅಂತರ್ಜಲ ಮೇಕ್ ಬಂತು. ಮೇಕ್ ಬರೋದ್ರಿಂದ ನಮ್ಮೂರ ಕೆರೆಗೆ ನೀರು ತುಂಬಿತು, ಜಾನುವಾರುಗಳಿಗೆ ನೀರಾದವು, ಬೋರ್ಗಳೆಲ್ಲ ಇಂಪ್ರೂವ್ ಆದವು. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ವ್ಯವಸ್ಥೆ ಆಯ್ತು, ದನ ಕರುಗಳಿಗೂ ಕೂಡ ಒಂದು ವ್ಯವಸ್ಥೆ ಆಯ್ತು. ಈಗ ನಮ್ಮ ಬೋರ್ಗಳು ಮೊದಲು ಹೆಂಗೆ 100 ಅಡಿ 150 ಅಡಿಗೆ ಹೆಂಗ್ ಹೊಡಿತಿದ್ದು ಹಂಗೆ ಹೊಡಿತಿದ್ದಾವೆ. ಇದನ್ನ ನಾವು ಸದ್ವಿನಿಯೋಗ ಮಾಡಿದ್ವಿ. ನಾವು ತೋಟಗಳು ಉಳಿದು, ಬರೀ ಅಡಿಕೆ ತೋಟ ಒಂದು ಉಳಿಲಿಲ್ಲ, ಮಾವಿನ ತೋಟಗಳು ಉಳಿದ್ಬಿಟ್ಟು, ತೆಂಗಿನ ತೋಟ ಉಳಿದು, ಅಡಿಕೆ ತೋಟ ಪ್ರತಿ ಒಂದು ಉಳಿದು. ಆಮೇಲೆ ನಾವು ಕೂಡ ಈ ನಮ್ಮ ತಾಲೂಕಿನಲ್ಲಿ ಅಂತದ್ದು ಮಾವಿನ ತೋಟ ಬಹಳ ಮಾಡಿದ್ವಿ, ಯಥೇಚ್ಛವಾಗಿ ಮಾವಿನ ತೋಟ ಮಾಡಿದ್ವಿ. 8 ವರ್ಷದ ಮಳೆಗೆಲ್ಲ ಹಾಳಾಗಿ ಹೋಗ್ಬಿಟ್ಟು ಬರ್ಲಾದಂಗೆ ಆಗ್ಬಿಟ್ಟಿತ್ತು ಮಾವಿನ ಗಿಡ. ಆವಾಗ ಈ ನಾವು ನೀರು ಉಣಿಸಿ ಇದೇ ಪೈಪ್ ಮುಖಾಂತರ ಅಲ್ಲಲ್ಲೇ ಪೈಪ್ ಉಣಿಸ್ಬಿಟ್ಟು ಮಳೆಗಾಲದಲ್ಲಿ ಹೋಗ್ತಿರೋ ನೀರನ್ನ ಕೆರೆಗೂ ಡಂಪ್ ಮಾಡ್ತಿದ್ವಿ, ಹೊರಗಳಿಗೂ ಡಂಪ್ ಮಾಡಿ ಎಲ್ಲಾ ತೋಟಗಳು ಉಳಿಸ್ಕೊಂಡ್ವಿ, ಮಾವಿನ ತೋಟನೂ ಉಳಿಸ್ಕೊಂಡ್ವಿ. ಇವಾಗ ಒಂದು ಮಾವಿನ ತೋಟಗಳಲ್ಲಿ ಬಾದಾಮಿ ಗಿಡ ಹಾಕಿದೀವಿ. ಒಂದು ಎಕರೆಗೆ 80,000 ಕೊಟ್ಟು ಕೇಣಿ ಹಿಡಿತಾರೆ. ಅವ್ರದೇ ದುಡ್ಡು, ಒಂದು ಎಕರೆಗೆ 80,000 ಕೊಡ್ತಾರೆ, ಕಾಯಿ ಕಿತ್ಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಇನ್ ಪ್ರಗತಿಪರ ರೈತರು ನಾವೇ, ನಮ್ಮ ಗ್ರಾಮದರೆ ನಾಗೇನಹಳ್ಳಿ ಮಾಡಿದ ಇದರಿಂದ ಎಲ್ಲಾ ಊರಿಗೂ ಒಂದು ಮಾದರಿ ಆಗಿದೆ. ನಾವೇನು ಅನಧಿಕೃತವಾಗಿ ಸಮುದ್ರ ಸೇರೋ, ಮಳೆಗಾಲದಲ್ಲಿ ಸಮುದ್ರ ಸೇರಿಸಿರೋ ನೀರು ನೋಡ್ಕೊಂಡ್ವಿ ಹೊರತು ರೈತರಿಗೆ ಮುಂದೆ ಹೋಗೋ ಭತ್ತ ಗದ್ದೆಗೆ ಅವ್ರಿಗೋಗೋ ನೀರನ್ನೇ ನಾನು ಉಪಯೋಗ ಮಾಡ್ಕೊಳ್ಳಿಲ್ಲ. ಮಳೆಗಾಲದಲ್ಲಿ ವೇಸ್ಟ್ ಆಗಿ ಹೋಗಿರೋ ನೀರನ್ನ ಕೆರೆ ತುಂಬಿಸಿ ನೋಡ್ಕೊಂಡು ನಾವು ಒಂದು ಮಾದರಿ ಗ್ರಾಮವಾಗಿ ಇದೀವಿ. ಇದಕ್ಕೆ ನಮ್ಮೂರಿನ ಕೆಲವು ಮುಖಂಡರು, ಚೆನ್ನಪ್ಪ ಅಂತದಾನೆ, ಇನ್ನು ಕೆಲವರು ಅಕ್ಕಪಕ್ಕದವರೆಲ್ಲ, ವಿವಿಧ ಜನಾಂಗದ ಕೆಟಗರಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇದನ್ನ ಒಂದು ಮಾದರಿ ಗ್ರಾಮವಾಗಿ ಇವತ್ತು ನಾವು ಬಾಳ್ತಾ ಇದೀವಿ. ತೋಟ ಉಳಿಸಿದೀವಿ, ಮಾವಿನ ತೋಟ ಉಳಿಸ್ಕೊಂಡಿದೀವಿ, ಆರ್ಥಿಕವಾಗಿ ಪ್ರಗತಿ ಹೊಂದಿದ್ದೀವಿ. ಅದರಂತೆ ಎಲ್ಲರೂ ಮಾಡಿದ್ರೆ ರೈತರಿಗೂ ಒಳ್ಳೇದು. ಮತ್ತೆ ಇದಕ್ಕೆ ಸರ್ಕಾರ ಕೂಡ ನಮಗೆ ಒಂದು ಅನುಕೂಲ, ಎಲ್ಲಾ ರೈತರಿಗೂ ಈ ಟೈಪ್ ಮಾಡಿಕೊಟ್ರೆ ಎಲ್ಲಾ ಗ್ರಾಮಗಳು ಉದ್ಧಾರ ಆಗ್ತವೆ ಅಂತ ನಮ್ಮ ಅನಿಸಿಕೆ. ಕರಿಯಪ್ಪರೇ, ಸರ್ ಈಗ ನಿಮ್ಮ ನಾಗೇನಹಳ್ಳಿ ಕೆರೆ ಏನಿದೆಯಲ್ಲ, ಎಷ್ಟು ಎಕರೆ ಇದೆ ಇದು? ಸರ್ ನಾಗೇನಹಳ್ಳಿ ಕೆರೆ ಅದು ಸರ್ವೆ ನಂಬರ್ 4ರಲ್ಲಿ ಬರುತ್ತೆ ಸರ್. ಅದು ಒಂದು 25 ಎಕರೆ ಮೇಲಿದೆ ಸರ್ ಕೆರೆ. 25 ಎಕರೆ ಕೆರೆ ಇದೆ, ದೊಡ್ಡ ಕೆರೆ ಆಗ. ಹೌದೌದು ಹೌದು. ಓಕೆ. ಇದು ಕೆರೆ ಆಳ ಎಷ್ಟಿರ್ಬೋದು ಸರ್? ಆಳ ಒಂದು 12 ಅಡಿ ಮೇಲಿತ್ತು ಸರ್. 12 ಅಡಿ ಸ್ವಲ್ಪ ಮೇಲಿತ್ತು. ಈಗ ಹೂಳು ಪಾಳು ಎಲ್ಲ ತುಂಬ್ಕೊಂಡ್ಬಿಟ್ಟು ಒಂದ್ 9 ಅಡಿ ಬರ್ಬೋದು ಸರ್. ಒಂದ್ 3 ಅಡಿ ಹೂಳು ಆಗಿದೆ, ಹೂಳು ತುಂಬಿಟ್ಟಿದೆ. ಅದಕ್ಕೆ ಸರ್ಕಾರ ಅದನ್ನ ಹೂಳು ತೆಗಿಸಿ ಇನ್ನೂ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗ್ತಿತ್ತು. ಅದಕ್ಕೆ ಇದೊಂದು ಒಳ್ಳೆ ಇದು. ಮತ್ತೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ಒಂದು ಮಾತಾಡುವಾಗ ನಿಮ್ಮ ಮಾತಲ್ಲಿ ಏನ್ ಬಂತಂದ್ರೆ, ಸರ್ ನಾವೊಂದು 40 ಜನ ಪೈಪ್ಲೈನ್ಗಳನ್ನ ಮಳೆಗಾಲದಲ್ಲಿ ವೇಸ್ಟ್ ಆಗಿ ಹೋಗೋ ನೀರಿನ ಪೈಪ್ಲೈನ್ ಮಾಡಿ ತಗೊಂಡ್ಬಂದಿದ್ದೀರಲ್ಲ, ಎಷ್ಟು ದೂರ ಪೈಪ್ಲೈನ್ ತಗೊಂಡ್ಬಂದಿದ್ದೀರಾ ಅಲ್ಲಿಂದ ಇಲ್ಲಿಗೆ? ಸರ್ ನಾವು 20 ಅಡಿಗೆ ಒಂದು ಲೆಂತ್ ಪೈಪ್ ಇದೆ ಸರ್. ಕರೆಕ್ಟ್. ನಾವು 20 ಅಡಿ ಒಂದು ಪೈಪ್ ನಮ್ಮ ಹೊಲಕ್ಕೆ ಸರ್ 400 ಲೆಂತ್ ಹೋಗಿದೆ ಸರ್. ಅಲ್ಲಿಗೆ 400 ಲೆಂತ್. 400 ಲೆಂತ್. ಎಷ್ಟು ಇಂಚಿನ ಪೈಪ್? ಅದು 4 ಇಂಚಿನ ಪೈಪ್ ಸರ್. ಎಲ್ಲರೂ 4 ಇಂಚು 3 ಇಂಚು ಹಂಗೆಲ್ಲ? 4 ಇಂಚು 3 ಇಂಚೆ ತಂದಿದೀವಿ ಸರ್. 400, 350, 450, 500 ಪೈಪ್ ವರೆಗೂ ಒಯ್ದೀವಿ ಸರ್. 400 ಇಂದ 500 ವರೆಗೂ ಒಬ್ಬರು ಪೈಪ್ ಲೈನ್ ಒಯ್ದೀವಿ ಸರ್. ಹಂಗಾರೆ ಸುಮಾರು ನೀವು ಲಕ್ಷಾಂತರ ರೂಪಾಯಿ ಪಾಪ ಖರ್ಚು ಮಾಡಿ ಸೋಲ ಮಾಡ್ಕೊಂಡು ನೀವೆಲ್ಲ ಮಾಡಿರ್ತೀರಾ. ಓಕೆ. ಈಗ ನೀವು ಎಲ್ಲರೂ ಮಾತಾಡ್ಕೊಂಡು ನಿಮ್ಮೇನು ಪೈಪ್ ಲೈನ್ಗಳು ಕೆರೆ ಪಕ್ಕದಲ್ಲೇ, ಕೆರೆ ಕೋಡಿಯಲ್ಲೇ ಆದೋದ್ವು, ಹಂಗಾಗಿ ನೀವೆಲ್ಲರೂ ಮಾತಾಡ್ಕೊಂಡ್ರಿ, ಎಲ್ಲರೂ ಒಟ್ಟಾದ್ರಿ, ಆ ಕೆರೆಗೆ ಒಂದು ಪೈಪ್ ನ ಕಟ್ ಮಾಡಿ ಟೀ ಹಾಕೊಂಡ್ಬಿಟ್ಟು ಕೆರೆಗೆ ತುಂಬಿಸಲ್ವಾ? ನೀವು ಎಷ್ಟು ದಿವಸಕ್ಕೆ ಕೆರೆ ತುಂಬಿಡುತ್ತದೆ ಸರ್? ನಾವ್ ಈಗ 4 ಫಸ್ಟ್ ಒಂದು ತಿಂಗಳಿಗೆ ಅಷ್ಟು ಆನ್ ಮಾಡಿದ್ವಿ ಸರ್. ಒಂದು ತಿಂಗಳ ಮೇಲೆ ಒಂದು 4-5 ದಿವಸಕ್ಕೆ ತುಂಬಿತು ಸರ್. ಆಮೇಲೆ 12 ವರ್ಷ ಮಳೆ ಇಲ್ಲದ ಕಾಲಕ್ಕೆ ಮತ್ತೊಂದು 4-5 ತಿಂಗಳಿಗೆ ನೀರು ಫುಲ್ ಎಲ್ಲ ಹಿಂಗಿ ಬಿಡುತ್ತೆ ಸರ್. ಓಕೆ ಓಕೆ ಓಕೆ, ಬಹಳ ಅನುಕೂಲ ಆಗಿದೆ. ಆಮೇಲೆ ಮತ್ತೆ ಖಾಲಿ ಆದ್ಮೇಲೆ ಮತ್ತೆಲ್ಲರೂ ಒಗ್ಗಟ್ಟಾಗಿ ಅಷ್ಟು ಅಕ್ಕಪಕ್ಕ ಎಲ್ಲರೂ 40 ಜನ ಸೇರಿ ಮತ್ತೆ ನೀರು ಬಿಟ್ಟಿ ಸರ್. ಓಕೆ ಓಕೆ. ನನ್ನ ಪ್ರಕಾರ ಈ ತರ ನಿಮ್ಮಲ್ಲಿ ಒಗ್ಗಟ್ಟು ಇರೋದಕ್ಕೆ ನೋಡಿ, ನೀವು ಯಾರಿಗೂ ಉದ್ದೇಶ ಅಂದ್ರೆ ನಮ್ಮೂರ್ ಕೆರೆದು ಇದ್ರೆ ನಮ್ಗೆ ಲಾಭ ಅನ್ನೋ ಒಂದು ನಿಮ್ಗೆ ಮನಸ್ಸಿದೆಯಲ್ಲ, ಅದು ನಿಮ್ಗೆಲ್ರಿಗೂ ಒಟ್ಟಾಗಿ ಒಗ್ಗಟ್ಟಿಗೆ ನಿಮ್ಮಲ್ಲಿ ಒಂದು ಬಹಳ ಇದಿದೆ. ನೀವೆಲ್ಲ ಸೇರಿಸುವಂತ ಕೆಲಸ ನೀವು ಚೆನ್ನಪ್ಪರು ಎಲ್ಲ ಮಾಡಿದಿರಾ. ನನಗೆ ಇನ್ನೊಂದು ಪ್ರಶ್ನೆ ಬರ್ತಿದೆ ಕರಿಯಪ್ಪರು, ಏನಂದ್ರೆ
ನಿಮ್ಮ ಕೆರೆ ಅಕ್ಕಪಕ್ಕ ನಿಮ್ಮೂರು ಸುತ್ತಮುತ್ತದಲ್ಲಿ ಎಷ್ಟು ಅಡಿವರೆಗೂ ಬೋರ್ಗಳು ಕೊರ್ಸ್ಕೊಂಡಿದ್ದೀರಾ? ಅವಾಗೆಲ್ಲ ಬರಗಾಲ, ತೋಟಗಳು ಒಣಗಿದ್ವು ಅನ್ನೋ ಮಾತು ಹೇಳಿದ್ರಿ ನೀವು. ಹಾ ಸರ್ ಸರ್ ಹೌದು ಸರ್. ಚನ್ನಗಿರಿ ಆವಾಗ ತಾಲೂಕಲ್ಲಿ ಈಗ 10, ಹ್ಞೂ ಸರ್. 15, 20 ವರ್ಷದಿಂದ ಒಬ್ಬೊಬ್ಬ ರೈತ 20-30 ಗಟ್ಟಲೆ ಬೋರ್ಗಳು ಕೊರ್ಸಿದ್ದಾರೆ. ಈಗ ಹೌದು ನೀವು ಸರ್. ಎಷ್ಟು ಅಡಿವರೆಗೂ ಬೋರ್ಗಳು ಕೊರ್ಸಿದ್ರಿ ಅಂತ? ಸರ್ ನಮ್ಮಲ್ಲಿ ಫಸ್ಟ್ ಬಿಗಿನಿಂಗ್ ಅಲ್ಲಿ ಈಗ 8 ವರ್ಷ ಮಳೆ ಬರೋದಕ್ಕಿಂತ ಮುಂಚೆ ಹ್ಮ್ ಒಂದು 200-300 ಅಡಿ ಲಾಸ್ಟ್ ಇತ್ತು ಸರ್. ಹ್ಮ್ ಯಾವಾಗ ಬರಗಾಲ ಬರೋದಕ್ಕಿಂತ ಮುಂಚೆ ಬೋರ್ಗಳು. ಹ್ಮ್ ಆಮೇಲೆ 600-700 ಅಡಿ ತನಕ ಹೋದ್ವಿ ಸರ್. 1000 ಅಡಿ ಅಂತೂ ನಮ್ ಕಡೆ ಹೋಗಿಲ್ಲ. ಓ, 700 ಅಡಿವರೆಗೂ ಹೋಗಿದ್ದೀರಾ? 700 ಅಡಿ ಹೋದ್ರು ಕೂಡ ಅಂತರ್ಜಲ ನಮಗೆ ಸಿಗ್ಲಿಲ್ಲ. ಸಿಗ್ಲೇ ಇಲ್ಲ ನೋಡಿ. ಸಿಗ್ಲಿಲ್ಲ. ಹ್ಮ್ ಈ ಕೆರೆ ಕಟ್ಟೆ ಅದನ್ನೆಲ್ಲ ತುಂಬಿಸಿ ಹ್ಮ್ ಇದು ಮಾಡಿದಾಗ ಯಥಾಸ್ಥಿ 200ರಿಂದ ಅದೇನ್ 300 ಅಡಿವರೆಗೆ ಮತ್ತೆ ಯಥಾಸ್ಥಿ ನೀರು ಸಿಕ್ಬಿಡುತ್ತೆ. ಮೇಲಕ್ಕೆ ಬಂದ್ಬಿಟ್ಟಿದೆ ಈಗ. ಹೌದೌದು, ಮೇಲಕ್ಕೆ ಬಂದಿದ್ದು. ಈಗ 700 ಅಡಿಗೆ ಇರೋ ನೀರ್ನ ಈಗ ಕೆರೆ ನೀವು ಹೇಳಿದಿಲ್ಲ 12 ಅಡಿಗೆ ನೀರು ಬರಂಗ್ ಹೌದು ಸರ್, ಮಾಡ್ಕೊಂಡಿಲ್ಲ. ಹೌದು ಸರ್, ಬಂದಿದೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಇದೆ ಸರ್. ಕರೆಪರೆ ಈ ಕೆರೆ ತುಂಬಿದ ಮೇಲಿಂದಂತೂ ಎಲ್ಲ ನಿಂತಿರೋ ಬೋರ್ ಹೊಡಿತಿದಾವೆ ಈಗ. ಹೌದು ಸರ್, ಎಲ್ಲವೂ ನಿಂತಿರೋ ಬೋರ್ ಹೊಡಿತಿದಾವೆ. ಆಮೇಲೆ ಇನ್ನೂ 1 ವರ್ಷ 2 ವರ್ಷ ಮಳೆ ಆದ್ರೂ ಕೂಡ ಮಾವಿನ ಫಸಲಿಗೂ ತೊಂದ್ರೆ ಇಲ್ಲ, ತೆಂಗಿನ ತೋಟಕ್ಕೂ ತೊಂದ್ರೆ ಇಲ್ಲ, ಅಡಿಕೆ ತೋಟಕ್ಕೂ ತೊಂದ್ರೆ ಇಲ್ಲ ಸರ್. ಈಗ ಕೆರೆ ಹಳೆ ತುಂಬಿದ್ಮೇಲೆ ಬೋರ್ಗಳೇ ಹೊಡಿತಾರೆ. ತುಂಬಿದ್ಮೇಲೆ ಈಗ ನಿಮ್ಮಲ್ಲಿ ತೋಟ ಎಕ್ಸ್ಪೆನ್ಷನ್ ಬಹಳ ಆಗ್ತಾ ಇದೆಯಲ್ಲ, ಮತ್ತೆ ಹೊಸದಾಗಿ ತೋಟ ಮಾಡೋರು ಒಣಗಿರು ಮತ್ತೆ ಮಾಡ್ತಿದಾರಲ್ಲ, ಹೌದೌದು ಸರ್. ಎಷ್ಟು ಎಕರೆ ಆಗ್ತಾ ಇರ್ಬೋದು ನಿಮ್ಮ ಪ್ರಕಾರ? ಕೆರೆ ತುಂಬಿದ್ಮೇಲೆ ಹೌದು ಸರ್. 100 ಎಕರೆ ಇದು ತೋಟಗಳು ಜಾಸ್ತಿ ಆಗಿದಾವಲ್ಲ? ಜಾಸ್ತಿ ಆಗ್ತಿದೆ ಸರ್, ಮಾಡ್ತಾ ಇದ್ದಾರೆ. ಈಗ ಅಂತರ್ಜಲ ಸಿಕ್ಬಿಡ್ತು, ಒಳ್ಳೆ ಈಗ ರೇಟ್ ಸಿಕ್ಕಿದೆ ನಮ್ಗೆ. ಅಡಿಕೆ 40,000 ರೂಪಾಯಿ ಕ್ವಿಂಟಲ್ ಈಗ ಅಡಿಕೆ ಆಗ್ತಿದೆ. ಆಮೇಲೆ 80,000 ರೂಪಾಯಿ 1 ಎಕರೆ ಮಾವಿನ ತೋಟ, ಬಾದಾಮಿ ತೋಟ ಕೊಡ್ತಾ ಇದೀವಿ. ಹಿಂಗಾಗ್ಬಿಟ್ಟು ಅಕ್ಕಪಕ್ಕದ ರೈತರುಗಳು ಜಮೀನು ಬೆಳೆದಂಗೆ ಫುಲ್ ಮಲೆನಾಡು ತೋಟ ಮಾಡ್ತಾ ಇದೀವಿ ಸರ್. ಮಾವಿನ ತೋಟ. ನಿಮ್ಮೂರಲ್ಲಿ ಪ್ರತಿಯೊಬ್ಬ ರೈತರು ಎಲ್ಲರೂ ಬಿಸಿ, ಒಟ್ಟು ತೋಟ ಮಾಡಬೇಕು, ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆಯಲ್ಲ. ಹೌದು ಸರ್, ಈಗ ಮಾಡ್ತಾ ಇದೀವಿ ಅಲ್ಲ, ಕಾಂಪಿಟೇಷನ್. ನಾವು ಅಡಿಕೆ ತೋಟ. ಹೌದು, ಬೆಳಿಬೇಕು. ಏನಾದ್ರೂ ಕೃಷಿ ಭೂಮಿಯಲ್ಲಿ ಉತ್ಪನ್ನಗಳನ್ನ ತೆಗಿಬೇಕು. ಸೋಮಾರಿ ಆಗಿಲ್ದಂಗೆ ಭೂಮಿ ತಾಯಿ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡು ಮಾಡ್ತಾ ಇದ್ರಲ್ಲ, ಒಂದು ಬಹಳ ಒಂದು ಒಳ್ಳೆ ಕೆಲಸ. ಮತ್ತೆ ಕರೆಪರೆ ನೀವು ಕೆರೆ ಹತ್ರ ನೀವು ನೋಡ್ತಾ ಇದೀವಲ್ಲ, ನಿಮ್ ಕೆರೆ ನೋಡಿದ್ರೆ ನನಗೆ ಒಂದ್ ಒಳ್ಳೆ ಮಲ್ನಾಡು ಕೆರೆ ನೋಡ್ದಂಗ ಆಗುತ್ತೆ. ಹಕ್ಕಿ ಪಕ್ಷಿಗಳು ಎಷ್ಟೊಂದು ಬಂದಿದಾವೆ, ಪ್ರಾಣಿ ಪಕ್ಷಿಗಳಿಗೆ ನೀರ್ ಸಿಗ್ತಾ ಇದೆ. ನೀವು ಮಾತಾಡೋದ ಪ್ರಕಾರ ನೀವು ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಬಳಸ್ಕೊಂಡು ಸುತ್ತಲೂ ಒಂದು ಕೆರೆ ಹೂಳ್ ತೆಗೆದು ಒಂದು ದೊಡ್ಡ ಏರಿಯಾ ಹಾಕೋದ್ರಿಂದ ನಿಮ್ ಕೆರೆನ ಒಂದು ಚಂದ ಮಾಡ್ಕೊಬಹುದು. ಲೈಫ್ ಟೈಮ್ ಮುಂದಿನ ಪೀಳಿಗೆಗೂ ನಮ್ ಕೆರೆನ ಹಂಗೆ ನಾವು ಬಿಟ್ಟು ಹೋಗ್ಬೇಕು ನಮ್ ಕೆಲಸ. ಈ ತರದಲ್ಲಿ ನೀವ್ ಏನ್ ಹೇಳ್ತೀರಾ? ಕೊನೆಗೊಂದು ಮಾತು, ನಿಮ್ ಕೆರೆ ಬಗ್ಗೆ ನೋಡಿದ್ಮೇಲೆ ಬೇರೆ ಊರಿನ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಕರೆಪರೆ? ಬೇರೆ ಏನು ಸರ್, ಎಲ್ಲಾ ಊರಿನ ರೈತರು ಕೂಡ ತಮ್ಮ ವೈಮನಸ್ಸುಗಳನ್ನೆಲ್ಲ ಮರೆತು ಬಿಟ್ಟು ಇದು ಸಾರ್ವತ್ರಿಕ ಒಂದು ಅನುಕೂಲ ಆಗೋ ಒಂದು ಕೆಲಸ. ಎಲ್ಲರೂ ಮತ್ತು ಹಿಂಗೆ ನಮ್ಮಲ್ಲೇ ಒಂದು ಮಳೆಗಾಲದಲ್ಲಿ ವೇಸ್ಟ್ ಆಗಿರೋ ನೀರ್ನ ಪೈಪ್ ಮುಖಾಂತರ ಸ್ವಲ್ಪ ದುಡ್ಡು ಖರ್ಚಾಗ್ತವೆ. ನಿಮ್ಮೂರ್ ಕೆರೆಗಳಿಗೆ ನೀರ್ ಹಾಯಿಸ್ಕೊಳ್ಳಿ. ಸುತ್ತಲೂ ಒಂದು ಕೆರೆನೂ ಕೂಡ ಸೌಂದರ್ಯ, ಒಂದು ಕೆರೆ ಹೂಳೆಲ್ಲ ತೆಗೆಸ ಮೇಲೆಲ್ಲ ಕೆರೆ ಏರಿ ಮೇಲೆ ಗಿಡ ಅವನ್ನೆಲ್ಲ ಬೆಳೆದ್ರೆ ಒಳ್ಳೊಳ್ಳೆ ಪ್ರಾಣಿ ಪಕ್ಷಿಗಳು ಎಲ್ಲ ಬರ್ತವೆ. ನಿಮ್ಗೆ ಅಂತರ್ಜಲ ಜಾಸ್ತಿ ಆಗುತ್ತೆ. ಅಡಿಕೆ ತೋಟ, ಮಾವಿನ ತೋಟ ಎಲ್ಲ ಉಳಿಸ್ಬೋದು. ಅಂತರ್ಜಲ ಜಾಸ್ತಿ ಆಗ್ತಿದೆ. ರೈತರು ಕೂಡ ಯಥೇಚ್ಛವಾಗಿ ಆರ್ಥಿಕವಾಗಿ ಮುಂದುವರಿತಾರೆ. ಇದನ್ನೆಲ್ಲ ಮಾಡ್ಕೊಳ್ರಿ ಅಂತ ಹೇಳಿ ಬೇರೆ ರೈತರುಗಳಿಗೆ ಹೇಳಿದ್ರೆ, ಈಗ ಒಂದು ಗ್ರಾಮ ಉದ್ಧಾರ ಆಯ್ತು ಅಂದ್ರೆ ರಾಜ್ಯ ಉದ್ಧಾರ ಆಗುತ್ತೆ ಸರ್. ರಾಜ್ಯ ಉದ್ಧಾರ ಆಯ್ತು ಅಂದ್ರೆ ದೇಶನೂ ಕೂಡ ಆರ್ಥಿಕವಾಗಿ, ನಾವು ಭಾರತದ ಬೆನ್ನೆಲುಬು ವ್ಯವಸಾಯದ್ದು ಅಂತ ಹೇಳ್ತಾರಲ್ಲ, ಅದನ್ನು ತೋರಿಸಿ ಮೆಟ್ಟಿ ನಿಲ್ಬಹುದು, ಬೇರೆ ರಾಷ್ಟ್ರಗಳಿಗೆ ಮಾದರಿ ಆಗಿರ್ಬೋದು ಅಂತ ಹೇಳಿ ನನ್ನ ಆಸೆ ಸರ್. ಖಂಡಿತ ಒಂದು ಒಳ್ಳೆ ಕೆಲಸ ಕರೆಪರೆ. ಯಾಕಂದ್ರೆ ನೀವು ಮಾಡಿರುವಂತ ನಾಗೇನಹಳ್ಳಿ ಕೆರೆ ತುಂಬಿರೋದ್ರಿಂದ 16 ಹಳ್ಳಿಗಳಲ್ಲಿ ಜಲಮಟ್ಟ ಮೇಲೆ ಬಂದಿದೆ. ಸಂತೆಬೆನ್ನೂರು ಹೋಬಳಿ ಅಂತಂದ್ರೆ ನೀರಿಲ್ದಿದ್ದ ಹೋಬಳಿಯನ್ನ ಹೆಸರಿತ್ತು. 100 ರೈತರು ಅಡಿಕೆ ತೋಟ ಕಳ್ಕೊಂಡ್ರು ನೀರಿಲ್ದೆ. ನೀವು ಇಂಥ ಸಮಯದಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಒಳ್ಳೆ ಕೆಲಸ ಮಾಡಿದ್ರಿ. ಕರೆಪರೆ, ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮೊಂದು ಸ್ವಲ್ಪ ವಿಳಾಸ ಒಂದು ಹೇಳ್ಬಿಡ್ತೀರಾ? ಹೇಳಿ ಸರ್. ಕರಿಯಪ್ಪ, ಪುಟ್ಟಪ್ಪ, ನಾಗೇನಹಳ್ಳಿ, ಸಂತೆಬೆನ್ನೂರು ಪೋಸ್ಟ್, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಿಮ್ದೊಂದು ಮೊಬೈಲ್ ನಂಬರ್ ಒಂದು ಹೇಳ್ಬಿಡಿ. 988 ಹೇಳಿ. 98866 38 796. ಓಕೆ. ಕರೆಪರೆ, ನಿಮ್ಮ ಕೆರೆ ಬಗ್ಗೆ ನಿಮ್ಗಿರುವಂತ ಕಾಳಜಿ ಖಂಡಿತ ಒಂದು ಶ್ಲಾಘನೀಯವಾಗಿರುವಂತ ಕೆಲಸ. ನಿಮ್ಗೆ ನಾನೊಬ್ಬ ಜಲತಜ್ಞನಾಗಿ ನಿಮ್ ಕೆರೆ ಎಲ್ಲ ನೋಡಿದ್ಮೇಲೆ ನನ್ಗಂತೂ ರೋಮಾಂಚನ ಆಗ್ತಿದೆ. ನಿಮಗೆ, ನಿಮ್ಮ ಒಟ್ಟಿಗೆ ಇರುವಂತ ಎಲ್ಲ ಸದಸ್ಯರುಗಳಿಗೆ, ನಿಮ್ಗೆ ರಾಜ್ಯದ ಎಲ್ಲ ಜನರ ಪರವಾಗಿ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ನಿಮ್ಮ ಕೆಲಸಕ್ಕೆ ಇನ್ನೂ ಏನಾದರೂ ಸಹಾಯಗಳು ಬೇಕಂತಂದ್ರೆ ನಾನು ನಿಮ್ಮ ಒಟ್ಟಿಗೆ ಇದ್ದೀನಿ, ಆಯ್ತಾ?
ಜನಪ್ರತಿನಿಧಿಗಳಿಗೂ ನಾವು ಕೇಳೋಣ, ಇನ್ನೂ ಏನಾದ್ರು ಒಟ್ಟು ನಿಮ್ಮ ಕೆರೆ ಒಂದು ಮಾದರಿ ಆಗ್ಬೇಕು ಅನ್ನೋದು ನನ್ನ ಒಂದು ಕಲ್ಪನೆ. ಮಾದರಿ. ಆಯ್ತಾ? ಆಯ್ತು. ಇಷ್ಟು ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ನಿಮಗೆ ಒಂದು ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ ಕರೆಪರೆ. ನಮಸ್ಕಾರ. 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 ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.